ನಮಸ್ಕಾರ ವೀಕ್ಷಕರೇ. ಚಿಂತಾಮಣಿ ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ರವರ 135ನೇ ಜನ್ಮ ದಿನಾಚರಣೆ ಆಚರಿಸುವ ಕುರಿತು ಚರ್ಚಿಸಲು ಪೂರ್ವಭಾವಿ ಸಭೆಯನ್ನು ಇಬ್ಬರು ಮಹನೀಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಚಿಂತಾಮಣಿ ತಾಲೂಕು ತಹಸೀಲ್ದಾರ್, DYSP, ನಗರಸಭೆ ಪೌರಾಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಒಳಗೊಂಡಂತೆ ಇತರ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ DSS ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿ ಇಬ್ಬರು ಮಹನೀಯರ ಜನ್ಮದಿನಾಚರಣೆ ಕುರಿತು ಸಭೆಯಲ್ಲಿ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇರಬೇಕು, ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಭಾಗವಹಿಸಬೇಕು ಅನ್ನುವಂತ ಒಂದು ಮಾತನ್ನ ಈ ಮುಖಾಂತರ ನಾನು ತಮ್ಗೆಲ್ಲರಿಗೂ ಕೇಳ್ಕೊಳ್ತಾ, ಒಬ್ಬರಾಗಿ ನಾನು ಇಷ್ಟು ವಿಚಾರಗಳನ್ನ ಹೇಳಿದ್ದೀನಿ ಸಂಕ್ಷಿಪ್ತವಾಗಿ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೇನ ಸದ್ಯಕ್ಕೆ ಅದು ಈಗ ಸದ್ಯಕ್ಕೆ ಇಲ್ಲ ಅಂತಾನೆ ಭಾವಿಸ್ಬೇಕು. ನಮಗೂ ಅದು ಮಾಹಿತಿ ಇದೆ, ಆದ್ರೆ ತಂಬಾಯಲ್ಲಿ ಬರಬೇಕು ತಮ್ಗೇನ್ ಮಾಹಿತಿ ಇದೆ ಅಂತೇಳಿ. ಯಾಕಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳನ್ನ ಕರೆದು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಏನಿವತ್ತು ಅದಕ್ಕೆ ರೂವಾರಿಗಳು ಆಗಿರ್ತಕ್ಕಂಥ ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಣ್ಣ ಸುಧಾಕರ್ ಅವರು ಈಗಾಗಲೇ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗಾಗಿ ಅದು ಮುಂದೆ ಹೋಗಿದೆ ಅಂತ ನಮಗೂ ಗೊತ್ತಿದೆ. ಆದ್ರೆ ಅಧಿಕೃತವಾಗಿ ಹೇಳ್ಬೇಕಾಗಿರ್ತಕ್ಕಂಥದ್ದು ತಾವು ಅಂತೇಳಿ ತಮ್ಮನ್ನೇ ಕೇಳಿದ್ದು. ಈ ಕೋದಂಡ ಅವರು ಈಗಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಅವರೆಲ್ಲ ಬರ್ತಾರೆ, ಅದರಿಂದ ಬಹಳ ವಿಜೃಂಭಣೆಯನ್ನ ಮಾಡಬೇಕು ಅಂತೇಳಿ. ಆದ್ರೆ ಅಂಬೇಡ್ಕರ್ ಜಯಂತಿ ದಿನದಂದು ಆಗೋದಿಲ್ಲ ಅಂತೇಳಿ ನಮಗೂ ಇರ್ತಕ್ಕಂಥ ಮಾಹಿತಿ. ಆದ್ರೆ ಸರ್, ಬಾಬು ಜಗಜೀವನ್ ರಾಮ್ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಒಟ್ಟಿಗೆ ನಾವು ಇಲ್ಲೇನು ತಾಲೂಕು ಪಂಚಾಯತಿ ಮುಂಭಾಗದಲ್ಲಿ ಮಾಡಿದ್ರೆ ಉತ್ತಮ. ಕಳೆದ ಬಾರಿ ನಾವು ಅಂಬೇಡ್ಕರ್ ಭವನದ ಸ್ಥಳದಲ್ಲಿ ಮಾಡಿದ್ದೇವೆ, ಈ ಬಾರಿ ತಾಲೂಕ್ ಪಂಚಾಯತಿ ಮುಂಭಾಗದಲ್ಲಿ ಮಾಡಬೇಕು. ವಿಶೇಷವಾಗಿ ನಾನು ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ದಲಿತ ಮುಖಂಡರಲ್ಲಿ ಮನವಿಯನ್ನ ಮಾಡ್ತೇನೆ, ನೀವು ತಾಲೂಕ್ ಪಂಚಾಯತಿ ಮುಂಭಾಗದಲ್ಲಾದ್ರೂ ಮಾಡ್ತೀರಾ ಅಥವಾ ಪಾಲಿಟೆಕ್ನಿಕ್ ಮೈದಾನದಲ್ಲಾದ್ರೂ ಮಾಡ್ತೀರಾ, ನಮ್ಮ ಶಕ್ತಿ ನಾವು ಇಷ್ಟು 1000 ಜನ ಸೇರಿಸ್ತೀವಿ ಅಂತ ಹೇಳಿದ್ರೆ ಅದನ್ನ ನೀವು ಅರೇಂಜ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ತಾಲೂಕು ಆಡಳಿತ ಅನ್ನೋದು ನನಗೆ ಮಾಹಿತಿ ಇದೆ. ಆದ್ರೆ ನಮ್ಮ ಮುಖಂಡರು ನಾವೆಲ್ಲರೂ ಮನಸ್ಸು ಮಾಡ್ಬೇಕು, ನಮ್ಗೆ ಎಲ್ಲಿ ಸ್ಥಳ ಬೇಕು, ಎಷ್ಟು 1000 ಜನಗಳನ್ನ ನಾವು ಕರ್ತರ್ತೇವೆ ಅನ್ನೋದನ್ನ ಮೊದಲನೇದಾಗಿ ಇಲ್ಲೇ, ಯಾಕಂದ್ರೆ ಇದೇ ಸಭೆ ಅಂತಿಮ ಆಗಿರೋದ್ರಿಂದ ಇದೇ ಸಭೆಯಲ್ಲಿ ನಾವು ಇಷ್ಟಿಷ್ಟು ಜನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ. ಯಾಕಂದ್ರೆ ಸುಮ್ಮನೆ ಅಭಾಸ ಆಗ್ಬಾರ್ದು. ಎಲ್ಲ ನಾವು ಪಾಲಿಟೆಕ್ನಿಕ್ ಫೀಲ್ಡ್ ಅಲ್ಲಿ ದೊಡ್ಡದಾಗಿ ಶಾಮಿಯಾನ ಹಾಕಿ ದೊಡ್ಡದಾಗಿ ಚೇರ್ಗಳು ಹಾಕಿ ಜನ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಇಲ್ಲ ಒಂದ್ ಕಡೆ ನಾವು ನಮ್ಮ ಏನಿವತ್ತು ಆರಾಧ್ಯ ದೈವ ಅಂತ ಹೇಳ್ಕೊಂತ ಇದೀವಿ, ನಾವು ಅವ್ರಿಗೆ ಅವಮಾನ ಮಾಡ್ದಂಗ ಆಗ್ಬಿಡುತ್ತೆ. ಹಂಗಾಗಿ ಬೇಕಾದ್ರೆ ನಮ್ಗೆ ನಾವು ಜನನೇ ಸೇರೋದಿಲ್ಲ, ನಾವು ಇದೇ ಒಂದು ಹಾಲ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ಗೌರವಯುತವಾಗಿ ಅರ್ಥಪೂರ್ಣವಾಗಿ ಇಲ್ಲೇ ಮಾಡಬಹುದು. ಇಲ್ಲ ನಾವು ಸೇರಿಸ್ತೀವಿ ಅಂದಾಗ ನಾವು ಬೇಕಾದ್ರೆ ತಾಲೂಕ್ ಪಂಚಾಯತಿ ಮುಂಭಾಗದಲ್ಲಿ ಮಾಡೋಣ. ಮತ್ತೆ ದೊಡ್ಡ ಕಾರ್ಯಕ್ರಮ ಅಂಬೇಡ್ಕರ್ ಭವನ ಉದ್ಘಾಟನೆಗೆ ದೊಡ್ಡ ಕಾರ್ಯಕ್ರಮ ಆಗುತ್ತೆ ಅಂತೇಳಿ ಅದೊಂದು ನನ್ನ ಅನಿಸಿಕೆ. ಮತ್ತು ಏನು ಇವತ್ತು ಆಗ್ಲೇ ನಮ್ಮ ಹಿರಿಯರು ಮಾತಾಡ್ತಾ ಹೇಳ್ತಾ ಇದ್ರು, ಎಲ್ಲಾ ಸಮುದಾಯಗಳು ಕೂಡ ವೇದಿಕೆಯಲ್ಲಿ ಸ್ಥಾನ ಕೊಡ್ತೀರಾ, ಆದ್ರೆ ನಮ್ಮ ಜಯಂತಿಗಳು ಬಂದಾಗ ನಮ್ಗೆ ಸ್ಥಾನಮಾನ ಸಿಗ್ತಾ ಇಲ್ಲ ಅಲ್ಲಿ ಅನ್ನೋ ಒತ್ತಾಯವನ್ನ ಮಾಡಿದ್ದಾರೆ. ಖಂಡಿತ ಅದಕ್ಕೆ ನಮ್ಮದು ಸಹಮತ ಇದೆ. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ದಲಿತ ಸಂಘಟನೆಗಳ ತವರೂರು ಚಿಂತಾಮಣಿ ತಾಲೂಕು, ಇಲ್ಲಿ ಸಿಕ್ಕಾಪಟ್ಟೆ ದಲಿತ ಸಂಘಟನೆಗಳು ತುಂಬಾ ಜಾಸ್ತಿ ಇದೆ. ಬೇಕಾದ್ರೆ ಅದಕ್ಕೂ ಒಂದು ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡಿ, ನನ್ನ ಸಲಹೆ ನೀವೆಲ್ಲ ತೀರ್ಮಾನ ಮಾಡಿ, ಸಂಘಟನೆಗೆ ಒಬ್ರು ಅಥವಾ ಇಬ್ಬರನ್ನ ಹೆಸರು ತಗೊಂಡು ಪಟ್ಟಿ ಮಾಡಿ ಎಷ್ಟು ಸಂಘಟನೆಗಳಿದೆ ಅಧಿಕೃತವಾಗಿ, ಅವ್ರು ಎಷ್ಟು ಜನಕ್ಕೆ ಅಲ್ಲಿ ಸ್ಥಾನಮಾನ ಕೊಡಬಹುದು, ಅಥವಾ ಸಂಘಟನೆಯಿಂದ ಒಬ್ಬೊಬ್ಬರಿಗೆ ಅವರೇ ಚಾಯ್ಸ್ ಮಾಡ್ಕೊಂಡು ಯಾರ್ದೋ ಹೆಸರು ಕೊಡ್ಲಿ ಅಥವಾ ಇಬ್ಬರದ್ದು ಹೆಸರು ಕೊಡ್ಲಿ, ಅವರಿಗೆ ನೀವು ವೇದಿಕೆ ಮೇಲೆ ಒಂದು ಅವಕಾಶ ಮಾಡ್ಕೊಡುವಂತ ಅದೊಂದು ಸಲಹೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ, ಮತ್ತೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಿದ್ಯಾರ್ಥಿಗಳು ಕೂಡ ಪ್ರತಿಭಾ ಪುರಸ್ಕಾರ ಕೊಡಬೇಕು. ಮತ್ತು ಹಿರಿಯ ಹೋರಾಟಗಾರರು ಕೂಡ ಇದುವರೆಗೂ ಯಾರನ್ನ ಗುರುತಿಸಿಲ್ಲ ಅವ್ರಿಗೆ ನಾವು ಗುರುತಿಸಿ ಕೊಡುವಂತದ್ದನ್ನ ಈ ಬಾರಿ ಮಾಡಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ಕೊಡಬೇಕು. ಅದರಲ್ಲಿ ಯಾವ ರೀತಿ ನೀವು ಮಾಡ್ತೀರಾ, ಅಥವಾ ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂಥ 101 ಜಾತಿಯನ್ನ ತಗೊಂತೀರಾ, ಅಥವಾ ಬೇರೆ ಬೇರೆ ಜಯಂತಿಗಳಲ್ಲಿ ಕೆಲವರು, ಈಗ ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಕೆಲವರಿಗೆ ನೀವು ಕೊಟ್ಟಿರ್ತೀರಾ, ಅವರು ಪರಿಶಿಷ್ಟ ಜಾತಿಯಲ್ಲಿ ಇದ್ದಾರೆ, ಅವ್ರನ್ನ ಬಿಟ್ಟು ಏನಾದ್ರು ಮಾಡ್ತೀರಾ, ಅದನ್ನ ಒಂದು ಇಲ್ಲೇ ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.
ಮತ್ತು ವಿಶೇಷವಾಗಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಆ ದಿನ ಕಡ್ಡಾಯವಾಗಿ ಬರಬೇಕು. ಪೂರ್ವಭಾವಿ ಸಭೆಗೆ ಯಾರ್ಯಾರು ಬಂದಿಲ್ಲ ಅವ್ರ ಮೇಲೆ ನೀವೇನ್ ಕ್ರಮ ವಹಿಸ್ತಿರೋ ಕ್ರಮ ವಹಿಸ್ಬೋದು. ಮತ್ತು ಆ ದಿನ ಮಾತ್ರ 14ನೇ ತಾರೀಕು ಮಾತ್ರ ಎಲ್ಲರೂ ಬರಬೇಕು. ಮತ್ತು ಸಾಂಕೇತಿಕವಾಗಿ ಏನು 5ನೇ ತಾರೀಕು ಏನಿದೆ ಏಪ್ರಿಲ್ 5, ನೀವು ಸಾಂಕೇತಿಕವಾಗಿ ಕಚೇರಿಯಲ್ಲಿ ಮಾಡುವಂತದಕ್ಕೂ ಕೂಡ ಸೇಮ್ ಇವತ್ತು ಯಾವ ರೀತಿ ಸಂಘಟನೆಗಳ ಮುಖ್ಯಸ್ಥರಿಗೆ ನೀವೇನು ಇಂಟಿಮೇಷನ್ ಮಾಡಿದ್ದೀರಾ ಇದೇ ರೀತಿ ನಮ್ಗೆ ಇಂಟಿಮೇಷನ್ ಮಾಡಿ ನಾವೆಲ್ಲರೂ ಪಾಲ್ಗೊಳ್ತೇವೆ. ನಿಮ್ ತಾಲೂಕು ಕಚೇರಿಯಲ್ಲೂ ಅಥವಾ ಇದೇ ಸಭಾಂಗಣದಲ್ಲಿ ನಾವು ಮಾಡೋಣ. ಮತ್ತು 14ನೇ ತಾರೀಕು 2 ಮಹನೀಯರ ಜಯಂತಿಗಳ ಮಾಡೋಣ ಅನ್ನೋ ಒಂದು ಸಲಹೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ಅದು 118 ಬರುತ್ತೆ ಅಂತ ಒಂದು ಗೊಂದಲ ಇದೆ ಸರ್. ನಮ್ಮ ಮುಖಂಡರು ಸಹ ಹೇಳಿ ಎಷ್ಟೆಷ್ಟು ಜನರನ್ನ ಕರ್ಕೊಂಡ್ ಬರ್ತಾರೆ ಅನ್ನೋದನ್ನ ಅದನ್ನೆಲ್ಲ ಕನ್ಸಿಡರ್ ಮಾಡಿ ತಾವು ಇದು ಮಾಡಬೇಕು. ಕಳೆದ ವರ್ಷನೂ ಸಹ ನಿಮ್ಮೆಲ್ಲರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಮುಖ್ಯಸ್ಥರ ಸಹಕಾರದಿಂದ ಬಹಳ ಅರ್ಥಪೂರ್ಣವಾಗಿ ಬಹಳ ಗೌರವಿತವಾಗಿ ಕಾರ್ಯಕ್ರಮ ನಡೆದಿದೆ. ಅದೇ ರೀತಿ ಮತ್ತೆ ಈ ವರ್ಷನೂ ಸಹ ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದೀವಿ. ಖಂಡಿತವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತೆ ಬಾಬು ಜಗಜೀವನ್ ರಾಮ್ ಅವರಿಗೆ ಗೌರವ ಕೊಡೋ ರೀತಿಯಲ್ಲಿ ತಾವೆಲ್ಲ ಇಲಾಖೆಗಳ ಅಧಿಕಾರಿಗಳು ನಡ್ಕೊಂತೀರಾ ಅನ್ನೋ ಭರವಸೆಯಿಂದ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ವಿಶೇಷವಾಗಿ ಮಾಧ್ಯಮ ಸ್ನೇಹಿತರು ಸಹ ಈ ಒಂದು ಜಯಂತಿಯ ಕಾರ್ಯಕ್ರಮ ನಮ್ಮ ಮುಂದೆ ಇಡೀ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇನೆ ಚಿಂತಾಮಣಿ ತಾಲೂಕಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅಂಬೇಡ್ಕರ್ ಭವನವನ್ನ ಈ ಕರ್ನಾಟಕ ಸರ್ಕಾರ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರನ್ ಅವರು ಈ ಒಂದು ಮಹತ್ವವಾದಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಈ ಕಾರ್ಯಕ್ರಮ ಇಡೀ ಜಿಲ್ಲೆಯಲ್ಲೇ ಪ್ರಸಿದ್ಧಿ ಆಗ್ಬೇಕು. ಚಿಂತಾಮಣಿ ತಾಲೂಕು ಅಂದ್ರೆ ಇಡೀ ತಾಲೂಕು, ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳು ನಮ್ಮ ಚಿಂತಾಮಣಿ ತಾಲೂಕನ್ನ ನೋಡೋದಕ್ಕೆ ಏನು ಈ ತರ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಂತಕ್ಕಂತಹ ಒಂದು ಸಂದೇಶವನ್ನ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡೋದಕ್ಕೆ ಇಲ್ಲಿ ನಮ್ಮ ಅನಿಸಿಕೆಗಳು ಮತ್ತು ನಮ್ಮ ಏನೋ ಒಂದು ಅಭಿಪ್ರಾಯಗಳನ್ನ ಮಂಡಿಸೋದಕ್ಕೆ ನಾವೆಲ್ಲರೂ ಇವತ್ತು ಇಲ್ಲಿಗೆ ಆಗಮಿಸಿದ್ದೀವಿ. ಅದೇ ರೀತಿಯಾಗಿ ಏನು ಶೋಷಿತ ವರ್ಗ ಜನಾಂಗದವರು ನಾವು ಮತ್ತು ನಮಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯದ ಬಗ್ಗೆ ನಾವು ಮನಸ್ಸಿನಿಂದ ಈ ಒಂದು ಸಭೆಯನ್ನ ನಾವು ಯಶಸ್ವಿ ಮಾಡಿಕೊಡ್ಬೇಕು. ಯಾವ ರೀತಿ ಮಾಡ್ಬೇಕಂದ್ರೆ ಎಲ್ಲ ಮೊದಲಿಂದ ಮಾಡ್ಕೊಂಡ್ ಬಂದಿದ್ವಿ. ಏನೋ ಒಂದು ಫೋಟೋ ಹಾಕ್ಬಿಟ್ಟು ಒಂದು ಸೆಲ್ಫಿ ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೂಲಾರ ಹಾಕಿ ಯಾವತ್ತೂ ಮಾಡದಂಗೆ ನಾವು ಮಾಡ್ಕೊಂಡು ಹೋಗೋದು ಬೇಡ ಅಂತೇಳಿ ಮತ್ತು ಎಲ್ಲಾ ಪಂಚಾಯತಿಗಳಲ್ಲಿ ಮುಂದಿನ ಏನು ಹಿಂದೆ ಇರ್ತಕ್ಕಂತಹ ಸಂಘ ಸಂಸ್ಥೆಗಳನ್ನ ನಾವು ಅವ್ರಿಗೆ ಅಲ್ಲಿ ಮಾಹಿತಿ ತಿಳಿಸಿ ನಾವು ಬರ್ತಕ್ಕಂಥ ಕೆಲಸ ಆಗ್ತಾ ಇತ್ತು. ಆ ತರ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಭವನ ಒಂದು 10 ಕೋಟಿ ಇದರಲ್ಲಿ ಭವನ ನಿರ್ಮಾಣ 18 ಕೋಟಿ ಇದರಲ್ಲಿ ಭವನವನ್ನ ಜನನ ಮೋಟಿವೇಶನ್ ಮಾಡಿಕೊಂಡು ಯಾವ ರೀತಿ ಕರೆದಿರುವ ವಿಚಾರ 15ನೇ ತಾರೀಕು ಏಪ್ರಿಲ್ 15, 5 ಮತ್ತೆ 14ರಲ್ಲಿ ಈ ಸಭೆಗೆ ಎಲ್ಲಾ ಅಧಿಕಾರಿಗಳು ಇಲ್ಲಿ ಬಂದಿದಾರಾ ಇಲ್ವಾ ಒಂದು ತಾವು ದಯವಿಟ್ಟು 32 ಇಲಾಖೆ ಇದೆ, ಯಾರ್ಯಾರು ಬಂದಿದ್ದಾರೆ ಇಲ್ಲಿ ಅಂತ ಒಂದು ಮಾಹಿತಿ ಬೇಕಲ್ಲ ಸರ್ ನಮ್ಗೆ. ದಯವಿಟ್ಟು ಅಟೆಂಡೆನ್ಸ್ ತಗೊಂತಾ ಇದ್ರೆ ಮಾಹಿತಿ ಕೊಡ್ತೀವಿ. ಅಲ್ಲಲ್ಲ ಈಗ ಯಾಕಂದ್ರೆ ಎಷ್ಟು ಇಲಾಖೆ ಬಂದಿದೆ ಎಷ್ಟು ಇಲಾಖೆ ಬಂದಿಲ್ಲ ಅನ್ನೋದನ್ನ ಮಾಹಿತಿ ತಗೊಂತೀವಿ. ಬರದೇ ಇರುವಂತವ್ರಿಗೆ ಏನು ನಾವು ನೋಟಿಸ್ ಕೊಟ್ಟಿದ್ವಿ ಅದ್ರ ಮೇಲೆ ನಾವು ಆಕ್ಷನ್ಗೆ ನಾವು ನೋಟಿಸ್ ಕಾಲ್ಕೊಂಡು ಕ್ರಮ ವಹಿಸ್ತೀವಿ. ಈಗ ಏನು ಕಾರ್ಯಕ್ರಮ ಮಾಡೋದು ಅದನ್ನ ಸಂಪೂರ್ಣವಾದ ನಮ್ಮ ಸಂಘ ಸಮಸ್ಯೆಗಳಿಂದ ಬೆಂಬಲ ಇದೆ. ಆಮೇಲೆ ಏನು ಇಷ್ಟು ದಿನಗಳಿಂದ ಏನು ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಮ್ಮ ಸಮುದಾಯಗಳು ಯಾರು ಕರೆಸೋದೇ ಇಲ್ಲ. ಆಮೇಲೆ ಎರಡನೇದು ಏನಂದ್ರೆ ಬೇರೆ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆ ಮಾಡಿದಾಗ ಎಲ್ಲರೂ ವೇದಿಕೆ ಮೇಲೆ ಇರ್ತಾರೆ. ನಮ್ಮನ್ನ ಅಸ್ಪೃಶ್ಯವಾಗಿ ನೋಡೋದು ತುಂಬಾ ನೋವಾಗಿದೆ ನನಗೆ. ಯಾಕಂದ್ರೆ ತಾವು ದಯವಿಟ್ಟು ತಾವು ನೋಡ್ಬೋದು, ಯಾಕಂದ್ರೆ ತಮ್ಮ ಏನೋ ಈ ವಿಡಿಯೋ ಇದೆ ಮತ್ತೆ ಫೋಟೋಸ್ ಇದೆ, ಭಾವಚಿತ್ರದಲ್ಲಿ ನೋಡ್ಬೋದು. ನಮ್ಮನ್ನ ಎಲ್ಲರೂ ಕಡೆಗಣಿಸ್ತಾ ಇದ್ದೀರಿ. ಈಗ